ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ ಸಾಧು ಶ್ರೀ ನಿಶ್ಚಲ್ ದಾಸ್ಜಿಯವರ ಕೃತಿ ತರಂಗ 4 ತತ್ವದೃಷ್ಟಿ. ಉತ್ತಮ ಅಧಿಕಾರಿಗೆ ಉಪದೇಶ 131ನೇ ದೋಹ 50ನೇ ವಿಷಯಾಂಕ. ಇಲ್ಲಿ ಒಂದಿಷ್ಟು ಸಿಂಹಾವಲೋಕನ ಮಾಡಿಕೊಂಡು ಮುಂದೆ ಹೋಗಬೇಕಾಗಿದೆ. ನಿನ್ನೆ ದಿವಸ ಅನಿರ್ವಚನೀಯ ಖ್ಯಾತಿಯ ಬಗ್ಗೆ ಸಂಪೂರ್ಣಗೊಂಡಿದೆ ವಿಷಯ. ಆ ಒಂದು ಅನಿರ್ವಚನೀಯ ಖ್ಯಾತಿ ಮತ್ತು 4 ಖ್ಯಾತಿಗಳ ಯಾರು ಚಾಲು ಇಟ್ಕೊಂಡು ಬಂದ್ ಮಾಡಿರೋದು 4 ಖ್ಯಾತಿಗಳ ಖಂಡನ, ಅನಿರ್ವಚನೀಯ ಖ್ಯಾತಿಯ ಮಂಡನಕ್ಕೆ ಸಂಬಂಧಪಟ್ಟಂತೆ ಸಿಂಹಾವಲೋಕನ ಮಾಡಿ ಮುಂದೆ ಹೋಗಬೇಕಾಗಿದೆ. ಹಿಂದಿನ ಒಂದಿಷ್ಟು ಮೆಲುಕು ಹಾಕಿ ಇದ್ಯಾರು ಚಾಲು ಇಟ್ಕೊಂಡಿರಲ್ಲ, ಬಂದ್ ಮಾಡ್ತಾ ಇಲ್ಲ, ಮ್ಯೂಟ್ ಮಾಡ್ಕೊಳ್ರಿ. ಶ್ರೀ ವಿಚಾರ ಸಾಗರದ 4ನೇ ತರಂಗದಲ್ಲಿ ತತ್ವದೃಷ್ಟಿ ಅಂದರೆ ಉತ್ತಮ ಅಧಿಕಾರಿ ಅಂದರೆ ಶಿಷ್ಯ ಶ್ರೀ ಗುರುವಿಗೆ ಪ್ರಶ್ನೆ ಮಾಡಿದ್ದಾನೆ. ಏನಂತ, ರಜ್ಜುವಿನ ಅಜ್ಞಾನದಿಂದ ಹೇಗೆ ಸರ್ಪವು ಪ್ರತೀತಿ ಆಗುತ್ತಿದೆಯೋ ಅದರಂತೆಯೇ ಬ್ರಹ್ಮದ ಅಜ್ಞಾನದಿಂದ ಜಗದಾದಿ ಪ್ರಪಂಚದ ಪ್ರತೀತಿ ಆಗುತ್ತದೆ ಅಂತ ನೀವು ಹೇಳಿದ್ದೀರಿ. ರಜ್ಜುವಿನಲ್ಲಿ ಸರ್ಪದ ಪ್ರತೀತಿ ಹೇಗಾಗುತ್ತದೆ ಎಂಬುದನ್ನು 4 ಮತವಾದಿಗಳು 4 ರೀತಿ ಭಿನ್ನ ಭಿನ್ನವಾಗಿ ಹೇಳಿಕೆಯನ್ನು ಹೇಳಿಕೊಂಡು ಬಂದಿದ್ದಾರೆ. ಇದನ್ನ ನಾವು ನಿಮಗ ಶ್ರವಣಕ್ಕ, ಮನನಕ್ಕ ಮತ್ತು ನಿಧಿಧ್ಯಾಸನಕ್ಕ ಅನುಕೂಲ ಆಗಲಿ ಅಂತೇಳಿ ನಾವು ಮೇಲಿಂದ ಮೇಲೆ ನಿಮಗ ಹೇಳಿ ಈ ವಿಚಾರ ಸಾಗರದ ಬಂಡಿಯನ್ನ ನಿಧಾನವಾಗಿ ಚಲಿಸ್ತಾ ನಿಮಗ ಗಟ್ಟಿ ಆಗಲಿ ಅಂತ ನಾವು ಹೇಳ್ಕೊತ ಬಂದೀವಿ. ನಾವು 100 ಸಾರಿ ಇದನ್ನ ಗಟ್ಟಿ ಮಾಡಿ ಹೇಳ್ಬೇಕಂತ ಪ್ರಯತ್ನ ಮಾಡಿದಾಗೂ ನೀವು ಗಟ್ಟಿ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು, ನೀವೇನ್ ಮಾಡ್ಬೇಕು? 100 ಸಾರಿ ನಾ ಹೇಳಿದ್ರೆ ನೀವು ಗಟ್ಟಿ ಆಗಿರ್ತೀರ? ನಿಮ್ಮಲ್ಲಿ ನಿಶ್ಚಯ ಜ್ಞಾನ ಆಗ್ಬೇಕಾದ್ರೆ ಏನು ಮಾಡಬೇಕು? ಉಪಾಯ ಇದೆನಾ ನಿಮ್ಮ ಹತ್ರ? ಹೇಳಿದ್ದು ಶಾಸ್ತ್ರ ವಾಕ್ಯಗಳನ್ನ ನೀವು ಕೇಳೋದು, ಅದನ್ನೇ ಮನಸ್ಸಿನಾಗ ನೆನೆಸಿದ್ರ ನಿಮಗ ಪ್ರಪಂಚ ನಿವೃತ್ತಿ ಆಗ್ತದ, ದುಃಖ ನಿವೃತ್ತಿ ಆಗ್ತದ ಅಂತ ತಿಳ್ಕೊಂಡಿದ್ರೆ ಸುಳ್ಳು ಮಾತು. ಶಾಸ್ತ್ರ ಹಿಡ್ಕೊಂಡು ಕುಂತವರು ಶಾಸ್ತ್ರಿಗಳಾಗ್ತಾರ, ಮೋಕ್ಷ ಆಗಲ್ಲ. ನಿಮ್ಗ ಮೋಕ್ಷ ಆಗೋದಕ್ಕ ಮಾರ್ಗದರ್ಶನ ಶಾಸ್ತ್ರದಿಂದ ಸಿಗುತ್ತದೆ ಹೊರತು ಈ ಶಾಸ್ತ್ರದ ವಾಕ್ಯಗಳಿಂದ ಮೋಕ್ಷ ಆಗಲ್ಲ. ಮಾರ್ಗದರ್ಶನ ಸಿಗ್ತದ, ಆ ಮಾರ್ಗದಲ್ಲಿ ನಡಿಬೇಕಷ್ಟೇ.
ಏನಾಗಬೇಕಾಗ್ಯದ? ನಿಮಗ ಮೋಕ್ಷ ಆಗ್ಬೇಕಾದ್ರೆ ಸರ್ವ ಪ್ರಪಂಚ ನಿವೃತ್ತಿಯಾಗಬೇಕು. ಪ್ರಪಂಚ ನಿವೃತ್ತಿ ಆಗ್ಬೇಕು. ಈ ಪ್ರಪಂಚ ನಿವೃತ್ತಿ ಎರಡು ರೀತಿಯಿಂದ ಆಗ್ತದ. ಒಂದನೇ ನಿವೃತ್ತಿ ಲಯರೂಪ ನಿವೃತ್ತಿ, ಎರಡನೇ ನಿವೃತ್ತಿ ಅತ್ಯಂತ ನಿವೃತ್ತಿ. ನಿಮ್ಮ ಪ್ರಪಂಚ ಅಂತ ಏನು ಆದಲ್ಲ, ಅದು ಜಾಗೃತಾವಸ್ಥೆ ಒಳಗೆ ನೀವು ಏನೆಲ್ಲ ಮಾಡ್ತೀರಿ, ಸ್ವಪ್ನಾವಸ್ಥೆ ಒಳಗ ಏನೆಲ್ಲ ಕಾಣ್ತೀರಿ, ಮುಂದ ಆ ಜಾಗ್ರ ಸ್ವಪ್ನ ಅವೆರಡು ಏನದವ? ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರದ ಲೀಲೆಗಳು. ಅವು ಏನೇನ್ ಲೀಲೆ ಮಾಡಬೇಕು ಮಾಡಿ ಕಡಿಗೆ ಅವು ಏನಾಗ್ತವ? ಸುಷುಪ್ತಿ ಒಳಗೆ ಹೋಗಿ ಮಕ್ಕೊಂಡ್ಬಿಡ್ತಾವ. ಸೂಕ್ಷ್ಮ ಶರೀರ ಸ್ವಪ್ನವನ್ನು ತೋರಿಸ್ತದ, ಎಚ್ಚರಿದ್ದಾಗೂ ತೋರಿಸ್ತದ, ಮಕ್ಕೊಂಡಾಗೂ ತೋರಿಸ್ತದ. ಸೂಕ್ಷ್ಮ ಶರೀರ ನಿಮ್ಗೊಂದು ಕನಸು ತೋರಿಸ್ತದ. ಸ್ಥೂಲ ಶರೀರ ಇಂದ್ರಿಯಗಳ ಮೂಲಕ ವಿಷಯ ಭೋಗಗಳನ್ನು ಮಾಡ್ತದ. ಇವೆಲ್ಲ ಮಾಡಿದ ಮೇಲೆ ಸ್ಥೂಲ ಸೂಕ್ಷ್ಮ ಇವು ಏನದವ? ಕಾರ್ಯಗಳು ಅಂತ. ಕಾರ್ಯಗಳು ಎದರ ಕಾರ್ಯಗಳು? ಕಾರಣದ ಕಾರ್ಯಗಳು, ಕಾರಣ ಶರೀರದ ಕಾರ್ಯಗಳು. ಕಾರಣ ಶರೀರದಾಗ ಏನದ? ಅಜ್ಞಾನ ಅದ. ಎದರ ಬಗ್ಗೆ? ಬ್ರಹ್ಮದ ಬಗ್ಗೆ. ಬ್ರಹ್ಮದ ಬಗ್ಗೆ ಅಜ್ಞಾನ ಇರುವಂತ ಕಾರಣ ಶರೀರ ನಿಮ್ಮಲ್ಲಿ ಇರುವ ಕಾರಣ ನೀವು ಮತ್ತೆ ಮತ್ತೆ ಹುಟ್ಟಿ ಬರ್ಲಕತ್ತೀರಿ. ಅದಕ್ಕೆ ಬ್ರಹ್ಮದ ಅಜ್ಞಾನ ಇರುವಂತ, ಬ್ರಹ್ಮದ ಅಜ್ಞಾನದ ಒಂದು ಭಂಡಾರವೇ ಆಗಿರುವಂತ ಕಾರಣ ಶರೀರದ ಕಾರ್ಯಗಳು ಅಂದ್ರೆ ಈ ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರ ಮತ್ತು ಅವುಗಳ ಲೀಲೆಗಳು. ಇವು ಏನ್ ಮಾಡ್ತಾವಪ್ಪ ಅಂತಂದ್ರೆ ಕಾರಣದಲ್ಲಿ ಕಾರ್ಯದ ಲಯರೂಪ ನಿವೃತ್ತಿ ಅಂತಂದ್ರೆ ನೀವು ಮಕ್ಕೊಂಡಾಗ ನಿದ್ದೆ ಹತ್ತಿತು ಅಂತಂದ್ರೆ ಅಲ್ಲಿ ನಿಮ್ಮ ಸಂಸಾರ ನಿವೃತ್ತಿ ಆಗಿರ್ತದ. ಅಲ್ಲಿ ಸುಖ ಇಲ್ಲ, ದುಃಖ ಇಲ್ಲ, ಕೇವಲ ಆನಂದವೇ ಆನಂದ. ಆ ಆನಂದವೇ ಆನಂದ ಇದ್ದದ್ದು ಆ ಒಂದು ನಿದ್ದೆ ಆನಂದ ಏನದಲ್ಲ, ಅದು ಏನು ಗ್ಯಾರಂಟಿ ಅಲ್ಲ. ನೀವು ಎತ್ತರ ಯಾವಾಗ ಆಗ್ತೀರಿ ಆ ಕ್ಷಣನೇ ಮತ್ತೆ ಪ್ರಪಂಚ ದುಃಖಂತ ಮುಂದೆ ಬಂದು ಎದುರು ನಿಂತು ನಿಮಗೆ ಮತ್ತೆ ಸುಖ ದುಃಖ ಕೊಡ್ಲಕ್ ತಯಾರಾಗ್ತದ. ಮತ್ತೆ ಸುಷುಪ್ತಿ ಒಳಗೆ ಯಾಕೆ ಹೋತಾನ ಈ ಜೀವ ಅಂತಂದ್ರೆ ಅವತ್ತಿನ ದಿವಸದ ಅಂದಿನ ದಿನದ ಜಾಗ್ರ ಮತ್ತು ಸ್ವಪ್ನದ ಭೋಗಗಳನ್ನ ಭೋಗಿಸಿ ಅವೆಲ್ಲ ಖಾಲಿ ಮಾಡಿದ್ದಕ್ಕ ಬ್ಯಾರೆ ಕೆಲಸ ಇಲ್ಲ, ಬ್ಯಾರೆ ಭೋಗ ಇಲ್ಲ ಅನ್ನುವ ಕಾಲದಲ್ಲಿ ಜೀವ ಏನ್ ಮಾಡ್ತಾನ? ಸುಷುಪ್ತಿಗೆ ಹೋಗ್ತಾನ. ಎಲ್ಲರೂ ಮಕ್ಕೊಂಡು ನಿದ್ದೆ ಮಾಡೋ ಟೈಮ್ನೊಳಗ ಒಬ್ಬ ಎಚ್ಚರಿದ್ದು ಓಡಾಡ್ತಾನ ಅಂತಂದ್ರೆ ಅವನಿಗೆ ಇನ್ನ ಸ್ವಪ್ನದ ಭೋಗಗಳು ಮತ್ತು ಜಾಗೃತದ ಭೋಗಗಳು ಮುಗಿದಿಲ್ಲ. ಅವತ್ತಿನ ಭೋಗಗಳು ಇನ್ನ ಮುಗಿದಿಲ್ಲ. ಆ ಭೋಗಗಳು ಮುಗಿಯ ತನಕ ಅವನಿಗೆ ಸುಷುಪ್ತಿಯೊಳಗೆ ಹೋಗ್ಲಿಕ್ಕೆ ಆಗಂಗಿಲ್ಲ. ಅವ ಸುಷುಪ್ತಿಯೊಳಗೆ ಹೋದಾಗ ಜಗತ್ತಿನ ನಿವೃತ್ತಿ ಏನಾಗ್ತದ? ಅದು ಲಯರೂಪ ನಿವೃತ್ತಿ, ಅದು ತಾತ್ಕಾಲಿಕ ನಿವೃತ್ತಿ. ಯಾವಾಗ ಸುಷುಪ್ತಿಯಿಂದ ಮತ್ತೆ ಜಾಗೃತಕ್ಕೆ ಬರ್ತೀರಿ ಅಲ್ಲಿ ಮತ್ತದೇನ್ ಮಾಡ್ತದ? ಜಗತ್ತು ಬಂದು ನಿಮಗ ಸಂಧಿಸ್ಲಕತ್ತಿ ಬಿಡ್ತದ, ಇಲ್ಲಂದ್ರೆ ಸುಳ್ಳ ಖುಷಿ ಕೊಡ್ಲಕತ್ತಿ ಬಿಡ್ತಾವ. ಹೀಗಾಗಿ ಕಾರಣದಲ್ಲಿ ಕಾರ್ಯದ ಲಯರೂಪ ನಿವೃತ್ತಿ ಅಂತ ಏನದಲ್ಲ ಅದು ಟೆಂಪರರಿ. ಅಲ್ಲೇನು ಬ್ರಹ್ಮಜ್ಞಾನ ಬೇಕಾಗಿಲ್ಲ. ಅಲ್ಲಿ ಅನುಭವಿಸುವುದು ಆತ್ಮದ ಸುಖನೇ. ಮತ್ತೆ ಈ ಬ್ರಹ್ಮಜ್ಞಾನದಲ್ಲಿ ಅನುಭವಿಸುವುದು ಆತ್ಮದ ಸುಖನೇ.
ಎಲ್ಲೆಲ್ಲಿ ನೀವು ಸುಖ ಅನುಭವಿಸ್ತೀರಿ ಅದೆಲ್ಲ ಆತ್ಮದ್ದೇ ಇರ್ತದ. ಆದ್ರೆ ನಿತ್ಯ ಒಳಗಿನ ಸುಖ ಏನದ ಅದು ಬ್ರಹ್ಮಜ್ಞಾನದ ಸುಖ ಅಲ್ಲ. ಅದೇನದ ನಿಮ್ಮ ಭೋಗಗಳು ಮುಗಿದದ್ದಕ್ಕ, ಜಾಗ್ರ ಮತ್ತು ಸುಷುಪ್ತಿಗಳ ಭೋಗ ಮುಗಿದದ್ದಕ್ಕೆ, ಇದಕ್ಕೆ ಸ್ವಪ್ನದ ಭೋಗ ಮುಗಿದದ್ದಕ್ಕ ಸುಷುಪ್ತಿ ಒಳಗೆ ರೆಸ್ಟ್ ಮಾಡ್ಲಿಕ್ಕತ್ತದಷ್ಟೇ ಹೊರತು ಅದು ಅತ್ಯಂತ ನಿವೃತ್ತಿ ಅಲ್ಲ. ಅತ್ಯಂತ ನಿವೃತ್ತಿ ಬೇರೆ, ಲಯರೂಪ ನಿವೃತ್ತಿ ಬೇರೆ. ಈಗ ಒಬ್ಬನಿಗೆ ಮನೆಯೊಳಗಿದ್ದಾಗ ಏನೋ ಒಂದು ಗದ್ದಲಾಗ್ಬಿಡ್ತದ, ಒಂದು ಹಾರ್ಟ್ ಅಟ್ಯಾಕ್ ಅಂತಂದ್ರ ಹಾರ್ಟ್ನೊಳಗಿಂದು ನರ ಸಣ್ಣಾಗಿ ಅಥವಾ ರಕ್ತ ಗಟ್ಟಿಯಾಗಿ ಹಾರ್ಟ್ನೊಳಗ ಅಟ್ಯಾಕ್ ಆಗಿರ್ತದ. ಇಲ್ಲ ಅಂತಂದ್ರ ಬ್ರೇನ್ನೊಳಗ ನರ ಸಣ್ಣಾಗಿ ಅಥವಾ ರಕ್ತ ಗಟ್ಟಿಯಾಗಿ ಬ್ರೇನ್ನಾಗ ಅಟ್ಯಾಕ್ ಆಗಿರ್ತದ. ಹಾರ್ಟ್ ಅಟ್ಯಾಕೋ ಬ್ರೇನ್ ಅಟ್ಯಾಕೋ ಲಕ್ವಾನೋ ಏನೋ ಆದವನಿಗೆ ಅದೇ ಬ್ರೇನ್ ಅಟ್ಯಾಕಿಗೆ ಲಕ್ವ ಅಂತಾರೆ. ಈ ಅಟ್ಯಾಕ್ ಆದ ಕೂಡ್ಲೇನೆ ಒಂದು ಒಳ್ಳೆ ಅವನು ಟೈಮ್ ಇತ್ತು ಅಂತಂದ್ರ ಕರೆಕ್ಟ್ ಡಾಕ್ಟರ್ ಬಲ್ಲಿ ಹಾಕೊಂಡು ಹೋಗ್ಬಿಡ್ತಾರ. ಆಂಬುಲೆನ್ಸಿಗೆ ಫೋನ್ ಮಾಡ್ತಾರ. ಏನ್ ಟೆನ್ಷನ್, ನೀವು ಟೆನ್ಷನ್ ಮಾಡ್ಕೊಳ್ಳೋದಿರಲ್ಲ, ಇದು ತಿಳ್ಕೊರಿ. ನಿಮ್ದು ಏನು ಟೆನ್ಷನ್ ಕೆಲಸ ಇಲ್ಲ, ಅಲ್ಲಿ ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ಳೋ. ನಿಮ್ ಟೆನ್ಷನ್ ನಿಂತ ಏನಾದ್ರು ಕೆಲಸ ಆಗ್ತಿತ್ತಂದ್ರೆ ಡಬಲ್ ಟೆನ್ಷನ್ ಮಾಡ್ಕೋರಿ. ನಿಮ್ ಟೆನ್ಷನ್ ನಿಂತ ಏನು ಕೆಲಸ ಇಲ್ಲ, ತೀವ್ರವಾಗಿ ಏನ್ ಮಾಡ್ಬೇಕು ಆ ಕೆಲಸ ಮಾಡ್ಬೇಕು. ಮನಸ್ಸು ಭಾರ ಆಗ್ಬಾರ್ದು, ಹಗುರ ಆಗ್ಬಾರ್ದು, ತೀವ್ರವಾದ ಕೆಲಸ. ಏನು, ಆಂಬುಲೆನ್ಸಿಗೆ ಫೋನ್ ಮಾಡ್ಬೇಕು ಅಷ್ಟೇ. ಯಾರಿಗಾರು ಏನಾಗೈತ, ಅಯ್ಯೋ ಹೆಂಗ್ ಮಾಡ್ಲಿ ಏನ್ ಮಾಡ್ಲಿ, ನೀವೇನು ಮಣ್ಣು ಮಾಡಕ್ ಆಗಂಗಿಲ್ಲ, ಅದೇನಾಗುತ್ತಲ್ಲ ಆಗ್ತಿರ್ತ. ಆಂಬುಲೆನ್ಸಿಗೆ ಫೋನ್ ಮಾಡ್ಬೇಕು. ಅವ್ರ ಆಂಬುಲೆನ್ಸ್ ಗೌರ್ಮೆಂಟ್ ಇದ್ರೆ ಫ್ರೀದಾಗ ಮಾಡ್ತಾರೆ. ನೀವೇನು 50-100 ಖುಷಿ ಕೊಟ್ಟು ಹೋಗುತ್ತಾರೆ. ಇಲ್ಲ ಪ್ರೈವೇಟ್ ಆಂಬ್ಯುಲೆನ್ಸ್ ಇತ್ತಂದ್ರೆ ಒಂದಿಷ್ಟು ರೊಕ್ಕ ಕರ್ತಂತ ಒಯ್ದು ದವಾಖಾನೆಗೆ ಹೋಗಿಬೇಕಷ್ಟೇ. ಅದ್ರೊಳಗೆ ನಿಮ್ಮ ಮನಸ್ಸಿನ ಕೆಲಸ ಏನದ, ಅಲ್ಲಿ ಒಬ್ಬ ವೈದ್ಯ ಅಂತಿರ್ತಾನ. ಅವನ್ ಏನ್ ಮಾಡ್ಬೇಕು ಅವ ಮಾಡ್ತಿರ್ತಾನ. ಅವ ಏನ್ ಟೆನ್ಷನ್ ತಗೊಂಡ್ ಮಾಡ್ತಿರ್ತಾನ ಟ್ರೀಟ್ಮೆಂಟ್. ಇಲ್ಲ ಏಸ್ ಪೇಷಂಟ್ಗಳು ಬರ್ತಿರ್ತಾವ, ಅವ ಏನಾರ ಟೆನ್ಷನ್ ತಗೋತಾನ, ಆರಾಮ್ ನೋಡ್ತಿರ್ತಾನ. ರೈಲ್ವೆ ಹೋಗ್ಲಕ್ಕ ಜಲ್ದಿ ಟಿಕೆಟ್ ಕೊಡೋರ್ನ ತಗೋರಪ್ಪ ತಗೋ ಏಟಿದೆ ಕೊಟ್ಟು ತಗೊಂಡೋಗತ್ತಾನೇನೋ ಆರಾಮ್ ಟಿಕೆಟ್ ಕೊಡ್ತಿರ್ತಾನ. ನಿಮ್ ಟೆನ್ಷನ್ ನಿಂದ ಎಲ್ಲೆಲ್ಲಿ ಅವಶ್ಯಕತೆ ಇಲ್ಲವೇ ಇಲ್ಲ, ಸುಮ್ಮನೆ ಟೆನ್ಷನ್ ತಗೋತಿರ್ತೀರಿ. ಟೆನ್ಷನ್ ಫ್ರೀ ಆಗಿ ಜೀವನ ಮಾಡೋದಕ್ಕೆ ಕಲೀರಿ. ಇಲ್ಲಿ ಎದಕ್ಕೆ ಹೇಳಕತ್ತೀನಿ ಅಂತಂದ್ರ, ಕರೆಕ್ಟ್ ಟೈಮಿಗೆ ನೀವು ಡಾಕ್ಟರ್ ಬಳಿ ತಗೊಂಡು ಆದ್ರಿ ಅಂತಂದ್ರ ಆ ಡಾಕ್ಟರ್ ಪುಣ್ಯಕ ಶಾಣೆ ಇದ್ನಂತಂದ್ರ ಏನಾಗ್ತದ, ಕರೆಕ್ಟ್ ಟ್ರೀಟ್ಮೆಂಟ್ ಕೊಡ್ತಾನ. ಕೊಟ್ಟ ಮೇಲೆ ಅವ ಏನಾಗ್ತಿದ್ದ, ಮನೆಗೆ ಇದ್ರೆ ಸತ್ತು ಹೋಗ್ತಿದ್ದ. ದವಾಖಾನಿಗೆ ಆದ್ಮೇಲೆ ಏನಾದ, ಸಾಯಲಿಲ್ಲ. ಆದ್ರೆ ಅವ ಸಾವಿನಿಂದ ಪರ್ಮನೆಂಟ್ ಆಗಿ ಮುಕ್ತಿಯವನು. ಸಾಯವೇನು ಅವನಿಗೆ ಸಾವಯವ ತಪ್ಪದ ಏನು, ಇವತ್ತು ಸಾಯೋದಿಲ್ಲ ಅಷ್ಟೇ, ಇನ್ನೊಂದು 4 ಜನ ಬಿಡ್ತಾ ಇರ್ಬೋದು. ಸಾವಿನಿಂದ ಅವನಿಗೇನವೇ ಮುಕ್ತಿ ಸಿಗ್ತೇನ್ರಿ. ಸಾವಿನಿಂದ ಮುಕ್ತಿ ಸಿಗ್ಬೇಕಾದ್ರೆ ಅವನ ಸ್ವಂತ ಸಾಧನೆ ಮಾಡಿದ್ರೆ ಮುಕ್ತಿ ಸಿಗ್ತದೆ. ಮಂದಿ ಪ್ರಯತ್ನದಿಂದ ಅವನಿಗೆ ಏಸ್ ದಿನ ಬದುಕಿಸ್ತೀರಿ, ಮಂದಿ ಕೂಡ ಔಷಧದಿಂದ ಏಸ್ ದಿನ ಬದುಕಿಸ್ತೀರಿ. ಇನ್ನೊಬ್ಬರಿಂದ ಆಗ ಕೆಲಸ ಅಲ್ಲ, ಅದು ತಾನೇ ಮಾಡ್ಕೋಬೇಕು. ತಾನೇ ಮಾಡ್ಕೊಳ್ಳೋದು ಎಂಥದ್ದು, ಅತ್ಯಂತ ನಿವೃತ್ತಿ. ಈ ಬೇರೆ ರೂಪದಿಂದ ಮಾಡೋದು ಅದು ಲಯ ರೂಪ ನಿವೃತ್ತಿ, ಟೆಂಪರರಿ ರಿಲೀಫ್ ಅಷ್ಟೇ. ಇವತ್ತು ಸಾಯೋದ್ರ ಬದಲು ಇನ್ನೊಂದು 4 ಜನ ಬಿಟ್ಟು ಸಾಯೋಕಷ್ಟೇ. ಇಲ್ಲಿ ಏನಾಯ್ತಪ್ಪ ಅಂದ್ರ, ಕಾರಣದಲ್ಲಿ ಕಾರ್ಯದ ಲಯರೂಪ ನಿವೃತ್ತಿ ಅಂತಂದ್ರೇನು, ಈಗ ಸದ್ಯಕ್ಕ ನಿದ್ದೆ ಹಚ್ಚದ ಮಕ್ಕಳಿರಿ, ನಿಮಗ ಜಗತ್ತಿನ ಬಗ್ಗೆ ಯಾವುದು ಚಿಂತೆ ಇಲ್ಲ ಅಂತಂದ್ರ ಆ ಜಗತ್ತಿನಿಂದ ಏನು ಪರ್ಮನೆಂಟ್ ರಿಲೀಫ್ ಸಿಗ್ತದೆ ನಿಮಗ? ಅದು ಸುಮ್ಮನೆ ನಿದ್ದಿನಿಂದ ಸಿಕ್ಕದೆ ಹೊರತು ಬ್ರಹ್ಮಜ್ಞಾನದಿಂದ ಸಿಕ್ಕಿಲ್ಲ. ಯಾವುದು ಬ್ರಹ್ಮಜ್ಞಾನದಿಂದ ಸಿಗುತ್ತದ ಅದೇ ಅತ್ಯಂತ ನಿವೃತ್ತಿ. ಆಯ್ತ್ರಿ, ಅತ್ಯಂತ ನಿವೃತ್ತಿ ಲಯರೂಪ ನಿವೃತ್ತಿ ಅಂತ ಹೇಳಿದ್ರಿ.
ಮತ್ತ ಅತ್ಯಂತ ನಿವೃತ್ತಿ ಅಂದ್ರೆ ಏನು ಸ್ವಲ್ಪ ಬಿಡಿಸಿ ಹೇಳ್ರಿ ಅಂದ್ರೆ ಒಂದೇ ಒಂದು ಮಾತು, ಅಲ್ಲಿಂದ ಇಲ್ಲಿ ತನಕ ಒಂದೇ ಒಂದು ಮಾತು, ಅದನ್ನೇ ತಿಳ್ಕೋಬೇಕು. ಜ್ಞಾನ, ಜ್ಞಾತೃ, ಜ್ಞೇಯ ಮೂರು ಬರ್ಕೋಬೇಕು. ಜ್ಞಾನ, ಜ್ಞಾತೃ, ಜ್ಞೇಯ ಒಂದರ ಕೆಳಗೊಂದು ಬರ್ಕೋಬೇಕು. ಒಂದರ ಕೆಳಗೊಂದು ಬರ್ಕೊಂಡು ಏನ್ ಮಾಡ್ಬೇಕು? ಜ್ಞೇಯ ವಸ್ತು ಯಾವುದಿಲ್ಲಿ? ಬ್ರಹ್ಮಜ್ಞಾನದಲ್ಲಿ ಜ್ಞೇಯ ವಸ್ತು ಯಾವುದು? ಯಾವುದನ್ನ ತಿಳ್ಕೋಬೇಕಾಗ್ಯದ? ನಾವು ಜಗತ್ತನ್ನ ತಿಳ್ಕೋಬೇಕಾಗ್ಯದ. ಜ್ಞೇಯ ವಸ್ತು ಯಾವುದು? ಜಗತ್ತು. ಆ ಜಗತ್ತನ್ನ ಏನಂತ ತಿಳ್ಕೋಬೇಕಾಗ್ಯದ? ನಿತ್ಯ ಅಂತ ತಿಳ್ಕೋಬೇಕಾಗ್ಯದ. ಅನಿರ್ವಚನೀಯ ಅಂತ ತಿಳ್ಕೋಬೇಕಾಗ್ಯದ. ಸರಿನಾ? ಜ್ಞೇಯ ವಸ್ತು ಅನಿರ್ವಚನೀಯ ಅಂತ ತಿಳ್ಕೋಬೇಕಾಗ್ಯದ. ಮತ್ತಿನ್ನೇನಾಗ್ಯದ? ಅದರಿಂದ ಉಂಟಾಗುವ ಸುಖ ದುಃಖಾದಿಗಳಿಗೆ ಏನಂತಾರ? ಜ್ಞಾನ ಅಂತಾರ. ಎರಡನೇ ಪಾಯಿಂಟ್. ಒಂದನೇ ಪಾಯಿಂಟ್ ಜ್ಞೇಯ, ಅದು ಜಗತ್ತ, ಪ್ರಪಂಚ ಯಾಕೆ ದೊಡ್ಡದಿರಲ್ಲ, ಬ್ರಹ್ಮಾಂಡ, ಪಿಂಡಾಂಡ, ಅವುಗಳ ಆವಸ್ಥೆಗಳು, ಅವುಗಳ ಸ್ಥಿತಿಗತಿಗಳು ಏನು ಮಣ್ಣು ಸುಡುಗಾಡಕ್ಕಿರ್ಲಕ್ಕ ಅದೆಲ್ಲ ಸುಳ್ಳ. ಅದು ಕಾಲಕ್ಕೆ ಇರ್ಬೋದು, ಅದು ದೇಶಕ್ಕೆ ಇರಬಹುದು, ಅದು ಯಾವುದೋ ವಸ್ತುವಿಗೆ ಸಂಬಂಧಪಟ್ಟಂತೆ ಇರ್ಬೋದು, ಎಲ್ಲಾನು ಸುಳ್ಳು ಅಂತ ತಿಳ್ಕೋಬೇಕು. ಒಂದನೇದು. ಎರಡನೇದ್ದೇನದ? ಜಗತ್ತೇ ಸುಳ್ಳು ಅಂತಂದ್ಮೇಲೆ, ಅದರಿಂದ ಜ್ಞೇಯ ವಸ್ತುನೇ ಸುಳ್ಳು ಅಂತಂದ್ಮೇಲೆ, ಅದರಿಂದ ಉಂಟಾಗುವ ಜ್ಞಾನ ಅಂದ್ರೆ ಸುಖ ದುಃಖ ಏನು ಆಗ್ಲಕ್ಕತ್ತವಲ್ಲ, ಮುಂಜಾನೆ ಹಿಡಿದು ಸಂಜೆ ತನಕ ಒಂದಿಷ್ಟು ಸುಖ ಅನುಭವಿಸ್ತೀರಿ, ಒಂದಿಷ್ಟು ದುಃಖ ಅನುಭವಿಸ್ತೀರಿ, ಅವುಗಳನ್ನು ಏನಂತ ತಿಳ್ಕೋಬೇಕು? ನಿತ್ಯ, ಅನಿರ್ವಚನೀಯ ಅಂತ ತಿಳ್ಕೋಬೇಕು. ನಿತ್ಯ ಮತ್ತು ಅನಿರ್ವಚನೀಯ ಅಂತ ತಿಳ್ಕೋಬೇಕು. ಈ ಭೌತಿಕ ಜಡವಸ್ತು ಜಗತ್ತಿನ ಬಗೆಗಿನ ಒಂದು ಸುಖ ದುಃಖಾದಿಗಳನ್ನು ಅನುಭವಿಸುವವನು ಯಾರು? ಜ್ಞಾತೃ. ಇವುಗಳನ್ನು ಅನುಭವಿಸುವ ಯಾರು? ಜ್ಞಾತೃ. ಈ ಜಡ ಭೌತಿಕ ಜಗತ್ತಿನ ಸುಖ ದುಃಖಾದಿಗಳನ್ನು ಅನುಭವಿಸುತ್ತಿರುವ ಜ್ಞಾತೃ ಏನವನ್ನ ಚಿದಾಭಾಸ, ಅವನು ನಿತ್ಯ ಅಂತ ತಿಳ್ಕೋಬೇಕು. ಜ್ಞಾತೃ ನಿತ್ಯ. ಜ್ಞಾತೃ ಏನು ತಿಳ್ಕೊಳಕತ್ತನ್ನ ಜ್ಞೇಯ ವಸ್ತು ಅದನ್ನು ನಿತ್ಯ. ಅದನ್ನ ತಿಳ್ಕೊಂಡು ಅವ ಏನ್ ಅನುಭವಿಸ್ಲಕತ್ತನ ಸುಖ ದುಃಖಾದಿಗಳು ಅವು ನಿತ್ಯ. ಬ್ರಹ್ಮ ಒಂದೇ ಸತ್ಯ, ಸತ್ ಚಿತ್ ಆನಂದ ನಿತ್ಯ ಪರಿಪೂರ್ಣ. ಅದು ಒಂದು ಸತ್ಯ ಬಿಟ್ರೆ ಉಳಿದದ್ದು ಜಗತ್ತಿನಾಗ ಏನೇನು ನಿಮ್ಗೆ ಅನುಭವಕ್ಕೆ ಬರ್ಲಕತ್ತವ ಅವೆಲ್ಲ ಇದು ನಿತ್ಯ 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 ಅಂತ ಗುರು ಲಭೋ 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 ಹೊಯ್ಕೊಳಕತ್ತನ. ಅವ ಹಂಗೆ ಸತ್ ಹೋಲಕತ್ತನ. ಅವ ಮತ್ತ 4 ಮಂದಿಗೆ ಹೇಳಿ ಹೋಲಕತ್ತನ. ಅವರು ಹೊಯ್ಕೊಂಡು ಸತ್ ಹೋಲಕತ್ತಾರ. ಆದ್ರ ಅವ್ರದ್ದು ಸಮಾಧಿ ಕಟ್ಲಕತ್ತಾರ, ಅವ್ರ ಬಗ್ಗೆ ಗ್ರಂಥ ಬರೀಲಕತ್ತಾರ, ಅವ್ರ ಬಗ್ಗೆ PhD ತೊಗೊಳಕತ್ತಾರ, ಅವ್ರ ಬಗ್ಗೆ MPhil ಮಾಡ್ಲಕತ್ತಾರ, ಅವ್ರ ಬಗ್ಗೆ ಏನೆಲ್ಲ ಮಾಡ್ಲಕತ್ತಾರ, ಅವ್ರ ಪೂಜಾ ಮಾಡ್ಲಕತ್ತಾರ, ಗುಡಿ ಕಟ್ಲಕತ್ತಾರ, ಜಾತ್ರೆ ಮಾಡ್ಲಕತ್ತಾರ. ಆದ್ರ ಇದು ನಿತ್ಯ ಅಂತೇಳಿ ತಿಳ್ಕೋಬೇಕಾದಂತ ಕೆಲಸವನ್ನು ಮಾಡೋದು ಬಿಟ್ಟು ಉಳಿದು ಎಲ್ಲ ಫಾಲ್ತು ದಂಧೆ ಮಾಡ್ಲಕತ್ತಾರ. ಅವ್ರದ್ದು ಪುಣ್ಯತಿಥಿ ಜಯಂತಿ ಮಾಡಿ ಅಡಿಗೆ ಮಾಡಿ ಊರು ಮಂದಿಗೆ ಅಡಿಗೆ ಮಾಡಿ ಹಾಕ್ಲಕತ್ತಾರ. ಎಲ್ಲರೂ ಕೂಳು ತಿಂದು ಸೇರ್ಲಕತ್ತಾರ. ಆದ್ರೆ ಈ ಮೋಕ್ಷ ಸಾಧನೆ ಮಾಡ್ತಾ ಇಲ್ಲ. ಸಗಣಿ ಹುಳುಗಳು. ಯಾವುದೋ ಒಂದು ಆಶ್ರಮದಾಗ ಯಾರ್ದೋ ಒಂದು ಪುಣ್ಯತಿಥಿ ಮಾಡ್ತಾರ, ದೊಡ್ಡ ಕಾಂಡ ಮಾಡ್ತಾರ. ಅವತ್ತಿನ ದಿವಸ ಅಲ್ಲಿ ಯಾರ್ಯಾರು ತಿಂದಿರ್ತಾರ ಅಲ್ಲೇ ಸುತ್ತಮುತ್ತ ಹೊಲಸು ಮಾಡಿ ಹೋಗಿರ್ತಾರ. ಮೋಕ್ಷ ಸಾಧನೆಯನ್ನು ಮಾಡ್ತಾರೆ. ಮಾಡ್ಬೇಕಾಗಿದ್ದು ಯಾವಾಗ ಹೇಳ್ರಿ? ಉಳಿಸೆಲ್ಲ ಬಿಡ್ರಿ. ಜಗತ್ ನಿತ್ಯ, ಬ್ರಹ್ಮ ಸತ್ಯ ಅಂತಂದ್ರೆ ಇದು ನೋಡ್ರಿ, ಇಲ್ಲದ ನೋಡ್ರಿ.
ಅವನಲ್ಲಿ ಸರ್ವ ಪ್ರಪಂಚ ನಿವೃತ್ತಿಯಾಗುವುದೋ ಅದೇ ಬ್ರಹ್ಮಜ್ಞಾನ. ಸರ್ವ ಪ್ರಪಂಚ ಅಂದ್ರೆ ಜ್ಞೇಯ ವಸ್ತುನೂ ಮಿಥ್ಯಾ, ಜಗತ್ತೂ ಮಿಥ್ಯಾ, ಅದರಿಂದ ಉಂಟಾಗುವ ಸುಖ ದುಃಖಾದಿ ಅನುಭವಗಳ ಜ್ಞಾನನೂ ಮಿಥ್ಯಾ, ಮತ್ತು ಅದನ್ನು ಅನುಭವಿಸುವ ಜೀವ ಅಂತ ಏನು ಕಲ್ಪಿತ ಪುರುಷ ಏನವನ ಅವನು ಮಿಥ್ಯಾ. ಇದನ್ನ ನಾವು ಏನ್ ಮಾಡ್ಬೇಕಾಗ್ಯದ? ನಿಶ್ಚಯ ಜ್ಞಾನ ಮಾಡ್ಬೇಕಾಗ್ಯದ. ಇದು ಅನುಭವಿಸ್ಬೇಕಾಗ್ಯದ. ಮಿಥ್ಯಾ ಮಿಥ್ಯಾ ಅಂತಿದನ್ನ ಅನುಭವಿಸ್ಬೇಕಾಗ್ಯದ. ಪರಮಾನಂದ ಪ್ರಾಪ್ತಿಗೆ ನೀವೇನು ಮಾಡ್ಬೇಕಾಗಿಲ್ಲ. ಮಿಥ್ಯವನ್ನ ಸತ್ಯ ಅಂತ ತಿಳ್ಕೊಂಡಂತ ಕಸ ಏನದಲ್ಲ ಅದನ್ನ ಬಳದು ಚೆಲ್ಲಬೇಕಾಗ್ಯದ ಅಷ್ಟೇ. ಅದನ್ನ ಬಳದು ಚೆಲ್ಲಬೇಕಾಗ್ಯದ. ಮಿಥ್ಯಾ ಅನ್ನೋದು ಅನುಭವಕ್ಕೆ ತಂದುಕೊಂಡ್ರ ಅನಿರ್ವಚನೀಯ ಅಂತ ಅನುಭವಕ್ಕೆ ತಂದುಕೊಂಡ್ರ ಅಲ್ಲೇ ಮೋಕ್ಷ ಆದ. ಸಾರೇ ಚೆಲ್ಲದೆ ಮುಕುತಿ ಗುರು ತೋರಿಸದಲ್ಲದೆ ಕಾಣಿಸದಲ್ಲ, ಸಾರೇ ಚೆಲ್ಲದೆ ಮುಕುತಿ. ಪುಸ್ತಕನಾಗ ಬರೀಲಕ್ ಬರ್ತದೇನ್ರಿ? ಇದು ಅನುಭವ ಮಾಡ್ಕೋಬೇಕು ಅಂತ ಹೇಳೋದು ಕಣ್ಣಲ್ಲೇ ಬರೀಲಕ್ ಬರ್ತದೇನ್ರಿ? ಬಾಯಿಲೆ ಹೇಳಕ್ ಬರ್ತದೇನ್ರಿ? ಕಿವಿಲೆ ಹೇಳಕ್ ಬರ್ತದೇನ್ರಿ? ಇದು ಅನುಭವ ಹೆಂಗಾಗ್ಬೇಕಿದು? ನಾವೇ ಮಾಡ್ಕೋಬೇಕು. ಒಂದು ಅನುವಿನಿಂದ ಗುರುವಿನ ವಾಕ್ಯ ಶ್ರವಣ ಮಾಡಿ ಒಳಗೆ ಹಚ್ಚಿಕೊಂಡು ಚಿಂತನೆ ಮಾಡಿ ಮಾಡಿ ಅದನ್ನ ಯಶಸ್ವಿಗೊಳಿಸ್ಬೇಕಲ್ಲ. ಎಷ್ಟು ಜೀವಾವಲೋಕನ ಮಾಡಿ ನಾ 100 ದಾರಿ ಹೇಳಿದ್ರು ಇದಕ್ಕೆ ಮಿಥ್ಯ ಅನ್ನೋ ಅಭಿಪ್ರಾಯನೇ ನಿಮ್ಮೊಳಗ ಗಟ್ಟಿ ಆಗಲಿಲ್ಲ ಅಂತಂದ್ರ ತಗೊಂಡು ಏನ್ ಮಾಡ್ಬೇಕು? ದೃಢ ನಿಶ್ಚಯ ಮಾಡ್ಕೊಳ್ರಿ. ದೃಢ ಅಪರೋಕ್ಷ ಬ್ರಹ್ಮಜ್ಞಾನ. ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನದಿಂದ ಕೆಲಸ ಆಗಲ್ಲ. ಅಲ್ಲಾಡಬಾರ್ದದು. ಜ್ಞಾತೃ ಜ್ಞಾನ ಜ್ಞೇಯ ಅದು ಸತ್ಯ ಆದೋ ಮಿಥ್ಯ ಆದೋ ಅಂತ ಹೇಳಕ್ಕೆ ಡೌಟ್ ಇರಬಾರ್ದು. ಅದು ಮಿಥ್ಯಾ ಅಂತ ಹೇಳಕ್ಕೆ ನಿಮಗೆ ನಿಶ್ಚಯ ಜ್ಞಾನ ಆಗಬೇಕು. ಅದು ಆದಾಗ ನಿಮಗೆ ಏನಾಗ್ತದಪ್ಪ ಅಂದ್ರೆ ಮೋಕ್ಷದ ಸುಖ ಅನುಭವಕ್ಕೆ ಬರ್ತದೆ. ಈ ಖ್ಯಾತಿಗಳು ಇದನ್ನ ಬಹಳ ದೊಡ್ಡದು ಮಾಡಿ ಇದ್ರೊಳಗ ಗಟ್ಟಿ ಆಡ್ಸ್ಬೇಕು ಕೂರ್ತೀವಲ್ಲ, ಇದು ಕೆಲಸನೇ ಬೇರೆ, ಅಲ್ಲಿ ಮಾಡ್ಕೋಬೇಕಾದ ಕೆಲಸನೇ ಬೇರೆ. ಇದ್ರೊಳಗೆ ಖ್ಯಾತಿ ಖ್ಯಾತಿ ಅನ್ಕೊತ ಎಷ್ಟು ಗಟ್ಟಿ ಆಡ್ಸ್ಬೇಕು ಕೂತ್ರ ಈ ಒಂದು ಜ್ಞಾತ್ರ ಜ್ಞಾನ ಜ್ಞೇಯ ವಸ್ತುಗಳು ನಿತ್ಯ ಆಗ್ತಾವ್ರಿ. ನಾವು ಮಾಡ್ಕೋಬೇಕಂದಾಗ ನಿತ್ಯ ಆಗ್ತಾವೋ ಏನು? ಈ ಖ್ಯಾತಿಗಳನ್ನ ನಾವು ಖಂಡನ ಮಂಡನ ಮಾಡೋದ್ರಿಂದ ನಿತ್ಯ ಆಗ್ತಾವೋ? ಅವು ಇವುಗಳಿಂದ ಮಾರ್ಗದರ್ಶನ ಮಾಡ್ಕೋಬೇಕಲ್ಲ ನಾವು. ಇವುಗಳ ಮಾರ್ಗದರ್ಶನ ತಗೊಂಡು ಇವುಗಳ ಮಾರ್ಗದಲ್ಲಿ ನಡೆದು ನಾವು ನಿತ್ಯ ಮಾಡ್ಕೋಬೇಕಾಗ್ಯದಲ್ಲ ಜ್ಞಾತೃವನ್ನ ಜ್ಞಾನವನ್ನ ಜ್ಞೇಯವನ್ನ. ಇದು ನಿಮಗ ಲಕ್ಷಣ ಹೇಳಿಕೊಡ್ತಾ ಇದ್ದೀನಿ, ಮೋಕ್ಷದ ಲಕ್ಷಣ. ಇದು ಮಿಥ್ಯಾ, ಇದು ಮಿಥ್ಯಾ, ಇದು ಮಿಥ್ಯಾ ಅಂತೇಳಿ ನಿಮಗ ಅನಿಸ್ತಿತ್ತು ಅಂತಂದ್ರೆ ಅದು ನಿಮಗ ಜ್ಞಾನ ಸದೃಢ ಆದ ಲಕ್ಷಣ. ನೀವು ಬ್ರಹ್ಮಜ್ಞಾನಿಗಳು ಆದಂತ ಲಕ್ಷಣ. ಇದು ನಿಮಗೆ ಸತ್ಯ 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 ಅನಿಸ್ತಿತ್ತಂತಂದ್ರ ಅದು ನಾವು ಬಾಯಿಲೆ ಹೇಳಬೇಕಾಗಿಲ್ಲ. ಉಪಯೋಗದ ಹೇಳಿದ್ದಿಷ್ಟಂತ ಹೇಳಿದ್ರು. ಇದು ಹೃದಯದಿಂದ ಹೃದಯಕ್ಕೆ ಪಾಸ್ ಆಗಂತ ಕರೆಂಟ್ ಪುಸ್ತಕಲಿಂದ ಮಸ್ತಕಕ್ಕ ಎಷ್ಟು ಏರ್ಕೊಂಡ್ರು ಇದು ಆಗಲ್ಲ. 52 ಅಕ್ಷರಗಳನ್ನ ಹಿಂದ ಮುಂದೆ ಮಾಡಿ ಬರೆದಂತ ಒಂದು ಶಾಸ್ತ್ರವನ್ನ ನೀವು ತಲೆ ಒಳಗೆ ತಗೊಂಡು ಕಿವ್ಯಾಗ ಕೇಳಿ ಬಾಯಿಲಿಂದ ಹೇಳ್ಕೊತ್ರ ಆಗಂಗಿಲ್ಲ. ನೀವೇನ್ ಮಾಡ್ಬೇಕು? ಈಗ ಪ್ರಾಕ್ಟಿಕಲ್ ಆಗಿ ಅದನ್ನ ನಿತ್ಯ ಅನ್ನೋದು ನಿಶ್ಚಯ ಜ್ಞಾನ ಮಾಡ್ಕೋಬೇಕು. 1 ಲಕ್ಷಣ ಹೇಳಿನಿ, ಇನ್ನ 3 ಲಕ್ಷಣ ಅದಾವ. ಒಂದೇ ದಿನ ಎಲ್ಲ ಹೇಳಿದ್ರೆ ಹೆಂಗ ವಜ್ಜಾತು? ಇದು ಒಂದೇ ವಜ್ಜಾಯ್ತಾ ಇಲ್ಲ? ಈಗ ಮಾಡ್ಕೋಬೇಕಾಗಿದ್ದು ಜಗ್ಗಿ ಕೆಲಸ ಆದ ಇಲ್ಲ ಇದ್ರಾಗ ನಿತ್ಯ ಅಂತ ಮಾಡ್ಕೊಳ್ಳೋದು.
ಯಾರು ಹೇಳ್ಯಾರ ಈ ಮಾತ? ಚಿನ್ಮಯ ಜ್ಞಾನಿ ಚಂದ ಬಸವಣ್ಣನವರು ಹೇಳಿದ ಮಾತು. ಅವನಲ್ಲಿ ಸರ್ವ ಪ್ರಪಂಚ ನಿವೃತ್ತಿಯಾಗುವುದೋ ಅದುವೇ ಬ್ರಹ್ಮಜ್ಞಾನ. ನೆಕ್ಸ್ಟ್ ಎರಡನೇ ಲಕ್ಷಣ ಏನದಪ್ಪ ಅಂತಂದ್ರೆ ಅವನಲ್ಲಿ ಕೇವಲ ನಿಶ್ಚಿಂತನಾಗಿರುವನೋ ಅದುವೇ ಬ್ರಹ್ಮಜ್ಞಾನ. ಒಂದು ಚೂರು ಚಿಂತಿರ್ಲಾರ್ದ ನಿಶ್ಚಿಂತನಾಗಿರೋರು ಹೆಂಗಪ್ಪ ಅಂತ. ಸರ್ವ ಪ್ರಪಂಚ ನಿವೃತ್ತಿ ಆಗೋದು ಗೊತ್ತಾಯ್ತಾ ನಿಮಗೆ? ಅವನಲ್ಲಿ ಸರ್ವ ಪ್ರಪಂಚ ನಿವೃತ್ತಿ ಆಗುವುದಂದ್ರೇನು? ಜ್ಞಾನ, ಜ್ಞಾತೃ, ಜ್ಞೇಯ, ನಿತ್ಯ ಅಂತ ತಿಳ್ಕೊಳ್ಳೋದು ಸರ್ವ ಪ್ರಪಂಚದ ನಿವೃತ್ತಿ. ಮತ್ತೆ ಕೇವಲ ನಿಶ್ಚಿಂತ ಅಂದ್ರೆ ಏನು ಅನ್ನೋದು ಮತ್ತೆ ನಾವು ನೀವು ಭೇಟಿಯಾದಾಗ ಹೇಳೋಣ. ಮೂರನೇ ವಿಷಯ ಅಡ್ಡ ತಂದೀವಿ. ಈಗಿರೋದು ಯಾವದಪ್ಪ ಅಂತಂದ್ರೆ ಇದರದೊಂದು ಸಿಂಹಾವಲೋಕನ ನಡೆದದ. ಈ ಖ್ಯಾತಿಗಳದು, ಈ ಖ್ಯಾತಿಗಳಲ್ಲೋ ಅವಲೋಕನ ಏನ್ ಮಾಡ್ಬೇಕಾಗ್ಯದ, ಇಂದು ಏನ್ ಮಾಡ್ಕೊಂಡ್ ಬಂದೆವು ಅದನ್ನ ಈಗ ನಮಗೊಂದು ಫೋನ್ ಕಾಲ್ ಬರ್ತದೆ. ಅದು ಬರತಾನ ಹೇಳ್ಕೊತೀನಿ. ಫೋನ್ ಕಾಲ್ ಬಂದ್ ಕೂಡಲೇ ಕಟ್ ಮಾಡ್ಕೊಂಡು ಹೋಗ್ತೀನಿ. ಮುಂದೆ ನಿಮ್ಮದು ನೀವು ಮಾಡ್ಕೊಳಂತೀರಿ. ಇಲ್ಲ ಅದು ಕಾಲ್ ಬರೋದಕ್ಕಿಂತ ಮೊದಲೇ ಇದು ಮುಗೀತಂತಂದ್ರೆ ಮುಗಿಸ್ಬಿಡ. ಏನಾಗ್ತದೆ ನೋಡೋಣ. ಇಲ್ಲ, ಇದು ಸಿಂಹಾವಲೋಕನ. ರಜ್ಜುವಿನಲ್ಲಿ ಸರ್ಪದ ಪ್ರತೀತಿ ಹೇಗಾಗುತ್ತದೆ ಎಂಬುದನ್ನ 4 ಮತವಾದಿಗಳು ಭಿನ್ನ ಭಿನ್ನವಾಗಿ ಹೇಳಿದ್ದಾರೆ. ಶೂನ್ಯವಾದಿಯ ಅಸತ್ ಖ್ಯಾತಿ ಅಂತ ಹೇಳುತ್ತಾನೆ. ಶೂನ್ಯವಾದಿ ಏನ್ ಹೇಳ್ತಾನೆ? ಅಸತ್ ಖ್ಯಾತಿ ಅಂತ ಹೇಳುತ್ತಾನೆ. ಅತ್ಯಂತ ಅಸತ್ಯವಾಗಿರತಕ್ಕಂಥದ್ದು, ಯಾವ ದೇಶದಲ್ಲೂ ಇಲ್ಲದ್ದು, ಯಾವ ಕಾಲದಲ್ಲೂ ಇಲ್ಲದ್ದು ಅಂತ ಸರ್ಪವು ರಜ್ಜು ದೇಶದಲ್ಲಿ ಪ್ರತೀತಿ ಆಗುತ್ತದೆ. ಇದು ಅಸತ್ ಖ್ಯಾತಿ. ಎರಡನೇದೇನು? ಕ್ಷಣಿಕ ವಿಜ್ಞಾನವಾದಿಯ ಆತ್ಮಖ್ಯಾತಿ ಏನ್ ಹೇಳ್ತದಪ್ಪ ಅಂತಂದ್ರೆ ಹಗ್ಗದಲ್ಲಿ ಆಗಲಿ ಮತ್ತೆಲ್ಲಿ ಆಗಲಿ ಸರ್ಪ ಇಲ್ಲ, ಬುದ್ಧಿಯೇ ಹೊರಗೆ ಎಲ್ಲಾ ಕಡೆ ಈ ವಸ್ತುಗಳ ಆಕಾರ ತಾಳುತ್ತದೆ. ಬುದ್ಧಿಯೇ ಸರ್ಪದ ಆಕಾರ ಹೊಂದಿ ಬುದ್ಧಿ ಸರ್ಪದ ಆಗಿ ತೋರ್ತಾ ಇದೆ. ನಮ್ಮ ಬುದ್ಧಿನೇ ಸರ್ಪ ಆಗಿ ತೋರ್ತಾ ಇದೆ. ಆ ಬುದ್ಧಿ ಹೆಂಗದಪ್ಪ ಅಂತಂದ್ರೆ ಕ್ಷಣ ಉತ್ಪತ್ತಿ, ಕ್ಷಣ ಸ್ಥಿತಿ, ಕ್ಷಣ ನಾಶ. ಕ್ಷಣಿಕ ವಿಜ್ಞಾನ ರೂಪವಾದ ಬುದ್ಧಿಯನ್ನೇ ಆತ್ಮ ಎಂದು ಅಂತಾರೆ ಆತ್ಮಖ್ಯಾತಿಗಳು. ಅಂತ ಕ್ಷಣಿಕ ರೂಪವಾದ ಬುದ್ಧಿಯೇ ಸರ್ವಾಕಾರವಾಗಿ ತೋರುತ್ತದೆ. ಇದನ್ನ ಆತ್ಮಖ್ಯಾತಿ ಅಂತ ಕ್ಷಣಿಕ ವಿಜ್ಞಾನವಾದಿಗಳು ಹೇಳಿದ್ದಾರೆ. ಮೂರನೇದೇನು? ನ್ಯಾಯ ಮತ್ತು ವೈಶೇಷಿಕರು ಅನ್ಯತಾ ಖ್ಯಾತಿಯನ್ನು ಹೇಳುತ್ತಾರೆ. ಸರ್ಪವಿರುವುದು ಉತ್ತರ ದೇಶದಲ್ಲಿ, ಅದು ತೋರುತ್ತಿರುವುದು ರಜ್ಜು ದೇಶದಲ್ಲಿ. ಅಂದ್ರೆ ಅನ್ಯ ದೇಶದಲ್ಲಿರುವ ಸರ್ಪವು ಅನ್ಯ ದೇಶದಲ್ಲಿ ತೋರುತ್ತಿರುವ ಕಾರಣ ಅದನ್ನು ಅನ್ಯತಾ ಖ್ಯಾತಿ ಎನ್ನಬೇಕು. ಇವರು ಹೇಳಿದ್ದನ್ನ ನವೀನ ನೈಯಾಯಿಕರು ಖಂಡನೆ ಮಾಡುತ್ತಾರೆ. ಉತ್ತರ ದೇಶದಲ್ಲಿರುವ ಸರ್ಪವು ರಜ್ಜು ದೇಶದಲ್ಲಿ ತೋರುತ್ತಿದ್ದರೆ ಮಧ್ಯದಲ್ಲಿರುವ ಗೋಡೆ ಮುಂತಾದವುಗಳು ತೋರಬೇಕಾಗಿತ್ತು. ಅವು ಹಾಗೆ ಸಂಭವಿಸುವುದಿಲ್ಲ. ರಜ್ಜುವೇ ಸರ್ಪಾಕಾರವಾಗಿ ತೋರುತ್ತದೆ. ಅನ್ಯವಾದ ರಜ್ಜುವು ಅನ್ಯವಾದ ಸರ್ಪಾಕಾರವಾಗಿ ತೋರುತ್ತಿರುವುದರಿಂದ ಅನ್ಯಥಾ ಖ್ಯಾತಿ ಎನ್ನಬೇಕು. ಈ ರೀತಿಯಾಗಿ ರಜ್ಜು ಬೇರೆ, ಸರ್ಪ ಬೇರೆ, ಅನ್ಯ ಸರ್ಪ, ಅನ್ಯ ರಜ್ಜು ಏನಾಗಿದೆ? ಅನ್ಯವಾದ ರಜ್ಜು ಅನ್ಯ ಸರ್ಪಾಕಾರವಾಗಿ ತೋರುತ್ತದೆ. ಈ ರೀತಿ ನವೀನ ನೈಯಾಯಿಕರು